ಈ ಒಂದು ತುಲಾ ರಾಶಿಯವರಿಗೆ ಸಂಬಂಧಪಟ್ಟಂತೆ 2026 ಜನವರಿ 26 ನಂತರದಲ್ಲಿ ನಡೆಯುವ ಘಟನೆಗಳ ಬಗ್ಗೆ ಏನೆಲ್ಲ ವಿಶೇಷಗಳಿದೆ ಅಂತ ನೋಡೋದಾದರೆ, ನಾನು ಯಾವಾಗಲೂ ಕೂಡ ಮಂತ್ರೇಶ್ವರ ರಚಿತ ಫಲದೀಪಿಕ ಗ್ರಂಥದಲ್ಲಿರುವಂಥ ರೂಲ್ಸ್ಗಳನ್ನ ಜಾಸ್ತಿ ಅಪ್ಲೈ ಮಾಡ್ತೀನಿ. ಇವಾಗ ನಾನು 4ನೇ ಮನೇಲಿ ಜಾಸ್ತಿ ಗ್ರಹಗಳಲ್ಲಿ ಇರೋದ್ರಿಂದ ನನ್ನ ಪ್ರಕಾರ ಯಾವುದಾದ್ರು ಒಂದು ಬಗೆ, ಅದು ಪಿತ್ರಾರ್ಜಿತ ಆಗಿರ್ಬೋದು, ಸ್ವಯಾರ್ಜಿತ ಆಗಿರ್ಬೋದು, ಪ್ರಾಪರ್ಟಿ ಕ್ರಿಯೇಟ್ ಆಗುತ್ತೆ. ಎಸ್ಪೆಷಲಿ ಮನೆಗಳು, ವೆಹಿಕಲ್ಸ್ಗಳು, ಗೋಲ್ಡ್ ಖರೀದಿ ಕೂಡ ಆಗುವಂಥ ಸಾಧ್ಯತೆ ಹೆಚ್ಚಾಗಿ ಏನೋ ಒಂದು ಆಸ್ತಿ ಥರ ಅದು ಬೆಲೆ ಜಾಸ್ತಿ ಆಗುವಂಥದ್ದು ನೀವು ಕ್ರಿಯೇಟ್ ಮಾಡ್ತೀರ. ಚತುರ್ಥ ಭಾವ ಚೆನ್ನಾಗಿರೋದ್ರಿಂದ ಕುಟುಂಬದವ್ರ ಜೊತೆ ಸೇರಿ ನೆಮ್ಮದಿಯ ಸಂತೋಷದ ವಾತಾವರಣ ಕ್ರಿಯೇಟ್ ಆಗುತ್ತೆ, ಸಂತೋಷಕರವಾಗಿ ವಾತಾವರಣ ಕ್ರಿಯೇಟ್ ಆಗುತ್ತೆ. ಬಟ್ ಸ್ವಲ್ಪ ಕ್ಲ್ಯಾಶಸ್ಗಳಾಗ್ಬೋದು. ಆಮೇಲೆ ಇಲ್ಲಿ ಇನ್ನೊಂದೇನೆಂದರೆ 5ನೇ ಮನೇಲಿ ರಾಹು ಇರೋದ್ರಿಂದ ಮಕ್ಕಳಿಂದ ನೋವು, ಟೆನ್ಷನ್, ಅವರಿಂದ ಕಿರಿಕಿರಿ ನಿಮ್ಮ ಮನಸ್ಸಿಗೆ ಆಗೋ ಸಾಧ್ಯತೆ ಇರುತ್ತೆ. ಆಮೇಲೆ ಸಂತಾನಕ್ಕೆ ಪ್ರಯತ್ನ ಮಾಡ್ತಿರೋ ಗಂಡ ಹೆಂಡತಿಗೆ ಅಷ್ಟು ಒಳ್ಳೆಯ ಸಂದರ್ಭ ಅಲ್ಲ. ಅದಾದಮೇಲೆ ಇನ್ನೊಂದು ಏನು ಅಂತಂದರೆ, ನಾನು ಯೂಶ್ವಲಾಗಿ ಗಮನಿಸಿರೋದು ವಿವಾಹಕ್ಕೆ ಉತ್ತಮವಾಗಿರುವಂತಹ ಸಮಯ ಅಂತ ಹೇಳ್ಬೋದು. ಅಂದರೆ ಮದುವೆ ಮಾಡ್ಕೊಳ್ಳೋದಕ್ಕೆ, ಎಂಗೇಜ್ಮೆಂಟ್ ಆಗೋದಕ್ಕೆ, ಈಗ ಸಂಬಂಧಗಳು ಬಂದು ಹೋಗೋದು ಇವೆಲ್ಲ ಆಗ್ತಿರುತ್ತೆ. ಜಾತಕದಲ್ಲೂ ಕೂಡ ಸಪ್ತಮ ಭಾವಕ್ಕೆ ಸಂಬಂಧಪಟ್ಟಂಥ ದಶೆ ನಡೀತಾ ಇದ್ದು, ಈಗ ಸಪ್ತಮದಲ್ಲಿ ನಮಗೆ ಒಳ್ಳೆ ಗ್ರಹಗಳಿರೋದ್ರಿಂದ 100% ಈ ಒಂದು ರಾಶಿಯವರಿಗೆ ಅದ್ಭುತಗಳು ನಡೆಯುತ್ತೆ ವಿವಾಹಕ್ಕೆ ಸಂಬಂಧಪಟ್ಟಂತೆ. ನವಮ ಭಾವ ಕೂಡ ಬಹಳ ಚೆನ್ನಾಗಿರೋದ್ರಿಂದ, ಈ ನವಮ ಭಾವ ಅಂತಂದರೆ 9ನೇ ಮನೆ ಆಗಿರೋದ್ರಿಂದ ಧಾರ್ಮಿಕ ಕೆಲಸ ಕಾರ್ಯಗಳಿಗೆ, ಆಮೇಲೆ ಫಾರಿನ್ ಟ್ರಾವೆಲ್ಗಳಿಗೆ ಎಲ್ಲದಕ್ಕೂ ಆಗಿರೋದ್ರಿಂದ 100% ನಿಮಗೆ ವಿದೇಶಕ್ಕೆ ಜಾಬಿಗೆ ಟ್ರೈ ಮಾಡ್ತಿದ್ರು ಆಗುತ್ತೆ. ಜಾಬಲ್ಲಿ ಪ್ರೋಗ್ರೆಸ್ಸು, ಅನುಕೂಲ, ಹೊಸ ಜಾಬಿನ ಅವಕಾಶ, ಸ್ಯಾಲ್ರಿ ಜಾಸ್ತಿ ಇರುವಂಥ ಜಾಬ್ ಸಿಗೋ ಅವಕಾಶಗಳು, ಸ್ಥಳ ಬದಲಾವಣೆ, ಪೊಸಿಷನ್ ಚೇಂಜ್ ಆಗೋದೆಲ್ಲ ಸಾಧ್ಯತೆಗಳು ತುಲಾರಾಶಿಯವರಿಗಿದೆ. ಜೊತೆಯಲ್ಲಿ ಧಾರ್ಮಿಕ ಕೆಲಸಗಳು, ಧಾರ್ಮಿಕ ಕ್ಷೇತ್ರಗಳು, ನೀವೆಲ್ಲೂ ಯಾವತ್ತೂ ಹೋಗದೇ ಇರುವಂತಹ ಟೆಂಪಲ್ಗಳಿಗೆ ನೀವು ವಿಸಿಟ್ ಮಾಡುವಂಥ ಸಾಧ್ಯತೆ, ಇವೆಲ್ಲ ಕೂಡ ನಿಮಗೆ ತುಲಾರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಆಮೇಲೆ 6ನೇ ಮನೆಯಲ್ಲಿರುವಂಥ ಶನಿ ಗ್ರಹವನ್ನು ನೋಡಿದ್ರೆ ಪ್ರೇಮಿಗಳಲ್ಲಿ, ಇಷ್ಟಪಟ್ಟವರಲ್ಲಿ ಅನವಶ್ಯಕ ಕಿರಿಕಿರಿ, ಟೆನ್ಷನ್ಗಳು, ಬ್ರೇಕಪ್ಗಳ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಆಮೇಲೆ 11ನೇ ಮನೆ ಕೇಳ್ತಿದ್ದು ಯಾವ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡಬೇಡಿ. ಇನ್ವೆಸ್ಟ್ಮೆಂಟ್ಗಳಿಂದ ನಿಮಗೆ ಟೆನ್ಷನ್ಸು, ನೋವು, ಲಾಸ್ ಆಗುತ್ತೆ. ಕೆಲವರು ಶೇರ್ ಮಾರ್ಕೆಟ್ಗೆಲ್ಲ ಹಾಕಿದ್ದೀನಿ ಸರ್, ಅದಕ್ಕೆ ಆಗಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಅಂಥ ಸಂದರ್ಭದಲ್ಲಿ ವಿತೌಟ್ ಎಕ್ಸ್ಪರ್ಟೈಸ್ ನೀವು ಹಾಕೋಕೆ ಹೋಗಬೇಡಿ, ನಿಮಗೆ ಲಾಸ್ಗಳಾಗೋ ಸಾಧ್ಯತೆ. ಗೊತ್ತಿರೋ ಬಿಸ್ನೆಸ್ನೇ ಮಾಡಿ. ಬಟ್ ಈ ಟೈಮ್ ಏನಿದೆ ಇದು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಸರಿಯಾಗಿರೋ ಸಮಯ ಅಲ್ಲ. ಸೆಕೆಂಡ್ ಮ್ಯಾರೇಜ್ಗೆ ಒಳ್ಳೆಯ ಒಂದು ಸಂದರ್ಭ, ಒಳ್ಳೆಯ ಟೈಮ್ ಅಂತ ಹೇಳ್ಬೋದು. ಅದಾದಮೇಲೆ ನಿಮಗೆ ನನಗೆ ಅನ್ನಿಸ್ತಿರುವಂಥದ್ದು ವೃತ್ತಿಪರವಾಗಿ ಆಗಿರ್ಬೋದು, ಕೃಷಿಯಲ್ಲಾಗಿರ್ಬೋದು ತೊಡಗಿಸ್ಕೊಂಡಂಥವ್ರಿಗೆ ಬಹಳ ಒಂದು ಅಭಿವೃದ್ಧಿಯನ್ನು ಈ ಒಂದು ತಿಂಗಳಲ್ಲಿ, ಈ ಒಂದು ವಾರದಲ್ಲಿ ಹೆಚ್ಚಾಗಿ ನೋಡ್ತಾರೆ. ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡುವಂಥವ್ರು ಪ್ಲಸ್ ಕೃಷಿಕರಿಗೆ ಇದು ಬಹಳ ಲಾಭದಾಯಕವಾಗಿರುವಂಥ ಸಮಯ ಅಂತ ಹೇಳ್ಬೋದು. ಸೊ ಇಲ್ಲಿ ಜಾತಕ ಅಂತ ಬಂದಾಗ ಒಬ್ಬ ಜ್ಯೋತಿಷ ಆದವನು ಯಾರು ಹಣೆ ಬರೋನೇ ಚೇಂಜ್ ಮಾಡೋಕ್ಕಾಗಲ್ಲ. ಆಮೇಲೆ ತುಂಬ ಜನ ಕೇಳ್ತಾರೆ ಸರ್, ಕೈ ನೋಡಿ ಭವಿಷ್ಯ ಹೇಳ್ತಾರೆ, ಕೈಯಲ್ಲಿ ಇದ್ದವರಿಗೆ ಭವಿಷ್ಯ ಇಲ್ವಾ ಅಂದರೆ ಇದು ತಪ್ಪು ಕಲ್ಪನೆ. ಇನ್ನು ಭವಿಷ್ಯ ಅನ್ನುವಂಥದ್ದು ಕರ್ಮ ಸಿದ್ಧಾಂತ ಆಧಾರದ ಮೇಲೆ ಆತ್ಮದ ರೂಪದಲ್ಲಿ ಆ ದೇಹದಲ್ಲಿ ಪ್ರವೇಶ ಮಾಡಿ ಅವನು ಆ ವ್ಯಕ್ತಿ ಜೀವನ ಅನುಭವಿಸ್ತಾ ಹೋಗಬೇಕು ಸುಖ ದುಃಖಗಳನ್ನು. ಇದು ಕಾನ್ಸೆಪ್ಟು. ಈ ಥರ ಕರ್ಮ ಸಿದ್ಧಾಂತ ಅನುಭವಿಸೋಕ್ಕೆ ಬಜ್ಜಿ ಹುಟ್ಟುವಾಗ ಅವನ ಭವಿಷ್ಯ ಕರ್ಮದ ಪ್ರಕಾರ ನಿರೂಪಣೆ ಆಗಬೇಕಾದ್ರೆ ಜಾತಕದ ರೂಪದಲ್ಲಿ, ಹಸ್ತ ಸಾಮುದ್ರಿಕ ರೂಪದಲ್ಲಿ, ಪ್ರಶ್ನೆಗಳ ರೂಪದಲ್ಲಿ, ಎಲ್ಲ ರೂಪದಲ್ಲಿ ಅದನ್ನು ನೋಡ್ಬೋದು. ಅದು ನೋಡೋಕ್ಕೊಂದು ವಿಧಾನ. ಈಗ ನಿಮ್ಮ ಹತ್ರ ಒಂದು ಆಧಾರ್ ಕಾರ್ಡ್ ಇಲ್ಲ ಅಂದ ತಕ್ಷಣ ವ್ಯಕ್ತಿನೇ ಅಲ್ಲ ಅಂತ ಹೇಳೋಂಗಲ್ಲ. ಅದನ್ನು ನೋಡೋಕ್ಕೆ ಒಂದು ದಾರಿ ಹಸ್ತ ಸಾಮುದ್ರಿಕ. ಅದಿಲ್ಲ ಅಂದರೆ ಜಾತಕ ಇದೆ, ಅದಿಲ್ಲ ಅಂತಂದರೆ ಪ್ರಶ್ನೆಶಾಸ್ತ್ರ ಇದೆ. ಈ ಥರದಲ್ಲೆಲ್ಲ ನೋಡ್ಬೋದು. ಕೆಲವರು ಜ್ಯೋತಿಷ್ಯರುಗಳು ಒಂದೇ ನಿಮಿಷದಲ್ಲಿ ಇಡೀ ಫ್ಯಾಮಿಲಿ ಜಾತಕಲ್ಲೇ ಹೇಳ್ಬಿಡ್ತಾರೆ. ಹಾಗಲ್ಲ, ಟೈಮ್ ಬೇಕು, ಕ್ಯಾಲ್ಕುಲೇಷನ್ಸ್ ಮಾಡಬೇಕು, ಅದಕ್ಕೆ ಆಗಿರೋದು ವರ್ಕ್ ಮಾಡಬೇಕು. ಸೊ ಈ ರೀತಿ ಡಿಸಿಪ್ಲಿನ್ ಆಗಿರುವಂಥ ಜ್ಯೋತಿಷ್ಯನ ನೀವು ಕಾಣಬೇಕು. ಸುಮ್ಮನೆ ಏನೋ ಬೇಕಾಬಿಟ್ಟು ಹೇಳೋವಂಥವ್ರು, ಮ್ಯಾಜಿಕಲ್ ರೆಮಿಡಿ ಕೊಡೋವಂಥವ್ರು ಬೇಡ. ಕರ್ಮವನ್ನು, ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋ ಥರ ನಿಮ್ಗೆ ಹೇಳೋಂಥ ಜ್ಯೋತಿಷ್ಯರು ಬೇಕು. ಎಲ್ಲ ಹಣೆ ಬರೋವನ್ನು ಚೇಂಜ್ ಮಾಡ್ತೀನಿ ಅನ್ನೋ ಜ್ಯೋತಿಷ್ಯರು ಬೇಡ. ಸೊ ಆ ರೀತಿ ನಿಮ್ಮ ಜಾತಕವನ್ನು ಅನಾಲಿಸಿಸ್ ಮಾಡಿ ಸತ್ಯವನ್ನೇ ನೀವು ತಿಳ್ಕೊಬೇಕು ಅಂದರೆ ಭೈರವಿ ಆಸ್ಟ್ರೋದವ್ರನ್ನ ಸಂಪರ್ಕ ಮಾಡಿ. ನಮಸ್ಕಾರ.